ನಿಮ್ಮ ಮನೆಯ ವಾಟರ್ ಟ್ಯಾಂಕ್ ಅಲ್ಲಿ ಈ ರೀತಿ ಓಪನ್ ಆಗಿರುವಂತಹ ಕ್ಯಾಪ್ ಇದೆಯಾ? ನಿಮ್ಮ ಮನೆಯ ವಾಟರ್ ಟ್ಯಾಂಕ್ ಅನ್ನ ನೀವು ಎಷ್ಟು ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡ್ತೀರಾ? ಕಾಪರ್ ಮಿಕ್ಸ್ ಇರುವಂತಹ ವಾಟರ್ ಟ್ಯಾಂಕ್ ಅನ್ನ ನಾವು ನೋಡಿದೀವ. ಸಣ್ಣ ಸಣ್ಣ ಆರ್ಗಾನಿಸಮ್ ಇದೆ, ಬ್ಯಾಕ್ಟೀರಿಯಾ ಆಗ್ಲಿ, ವೈರಸ್ ಆಗ್ಲಿ, ಆಲ್ಗಿ ಆಗ್ಲಿ, ಫಂಗಲ್ ಆಗ್ಲಿ, ಅದನ್ನ ಗ್ರೋ ಆಗ್ಲಿಕ್ಕೆ ಬಿಡುದಿಲ್ಲ. ಈ ಟ್ಯಾಂಕ್ ಅಲ್ಲಿ ನೀರನ್ನು ಹಾಗೆ ಬಿಟ್ರೆ ಏನು ಆಗುದಿಲ್ಲ. ಅದೇ ನಿಮ್ಮ ನಾರ್ಮಲ್ ಟ್ಯಾಂಕ್ ಅಲ್ಲಿ ಇಟ್ರೆ ಒಂದ್ ತಿಂಗಳ ನಂತರ ನೋಡಿದ್ರೆ ಅಲ್ಲಿ ಒಂದು ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಪಾಚಿ ಕಟ್ಟದಾಗುತ್ತೆ, ಫಂಗಲ್ ಗ್ರೋತ್ ಆಗುತ್ತೆ. ಇಲ್ಲಿ ಕಾಪರ್ ಮಿಕ್ಸ್ ಆಗಿರುತ್ತಲ್ಲ ಸರ್? ಹೌದು, ಕಾಪರ್ ಕಲರ್. ನಾವ್ ಇದೀಗ ಕಾಪರ್ ಕಲರ್ ಆದ್ರಿಂದ ನಾವು ಇದಕ್ಕೆ 7 ವರ್ಷ ವಾರಂಟಿ ಕೊಡ್ತೀವಿ. ಒಳಗಡೆ ಏನ್ ಕಾಪರ್ ಲೇಯರ್ ಇದೆ ನೋಡಿ, ಅದು ಲೈಫ್ ಲಾಂಗ್, ಅದು ಡಿಗ್ರೇಡೇಷನ್ ಆಗೋದೇ ಇಲ್ಲ. ಇಲ್ಲಿ ನಿಮ್ಗೆ ಹೋಲ್ಸೇಲ್ ದರದಲ್ಲೂ ಕೂಡ ಟ್ಯಾಂಕ್ಗಳು ನಿಮ್ಮನೆ ಬಾಗಿಲಿಗೆ ತಲುಪುವಂತ ವ್ಯವಸ್ಥೆನ ಸುರೇಶ್ ಅವರು ಮಾಡ್ತಿದ್ದಾರೆ. ಈ ವಿಡಿಯೋನ ನೋಡ್ಕೊಂಡು ಯಾರು ಕಾಲ್ ಮಾಡ್ತೀರಾ ನಿಮ್ಗೊಂದು ಸ್ಪೆಷಲ್ ಪ್ರೈಸ್ಗೂ ಕೂಡ ಸರ್ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾರೆ. ಯಾಕಂದ್ರೆ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಹೋಲ್ಸೇಲ್ ದರದಲ್ಲೂ ನೀವು ಕೊಡಬಹುದಲ್ವ ಸರ್? ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ನೋಡಿ, ನನ್ನ ಹಿಂದೆ ಎಷ್ಟೊಂದು ವಾಟರ್ ಟ್ಯಾಂಕ್ಗಳಿದೆ. ಪ್ರತಿ ಮನೆಗೂ ಈ ಟ್ಯಾಂಕ್ಗಳು ಬೇಕಾಗೇ ಆಗುತ್ತೆ. ನೋಡಿ, ನಾನು ಇವತ್ತು ರಾಜಾರಾಮ್ ಪಾಲಿಮರ್ಸ್, ನೀವೆಲ್ಲ ಸನ್ರೈಸ್ ವಾಟರ್ ಟ್ಯಾಂಕ್ ಅನ್ನ ನೋಡಿರ್ತೀರಲ್ಲ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ. ಈ ಹಿಂದೆ ಇವರ 2 ವಿಡಿಯೋಗಳನ್ನ ಗಮನಿಸಿದ್ರ. ಸೊ ಆದ್ರೆ ಹಿಂದೇನು ತೋರಿಸಿದೀನಿ ಅದಕ್ಕಿಂತ ಡಿಫ್ರೆಂಟ್ ಆಗಿರುವಂತಹ, ಭಿನ್ನವಾಗಿರುವಂತಹ ವಾಟರ್ ಟ್ಯಾಂಕ್ ಅನ್ನ ಇವತ್ತು ನಾನು ತೋರಿಸ್ತೀನಿ. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾವ ಬಗೆಯ ವಾಟರ್ ಟ್ಯಾಂಕ್ ಇದೆ, ನಿಮ್ಮ ಮನೆಯ ವಾಟರ್ ಟ್ಯಾಂಕ್ ಅಲ್ಲಿ ಈ ರೀತಿ ಓಪನ್ ಆಗಿರುವಂತಹ ಕ್ಯಾಪ್ ಇದೆಯಾ? ನಿಮ್ಮ ಮನೆ ವಾಟರ್ ಟ್ಯಾಂಕ್ ಅನ್ನ ನೀವು ಎಷ್ಟು ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡ್ತೀರಾ? 2 ತಿಂಗಳು 3 ತಿಂಗಳಿಗೆ ಒಂದ್ಸಲ ನಾವು ಕ್ಲೀನ್ ಮಾಡ್ಲೇಬೇಕು ಅಂತ ಹೇಳ್ತೀವಿ, ಆದ್ರೆ ಅದನ್ನ ನಾವು ಮಾಡ್ತಾ ಇದೀವ? ಇದೆಲ್ಲ ಪ್ರಶ್ನೆಗಳಿಗೆ ನೀವು ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಡಿ. ಅದ್ರ ಜೊತೆಗೆ ಇವತ್ತು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನೋಡಿ ನಾವೆಲ್ಲ ಈ ಎಲ್ಲಾ ಬಗೆಯ ವಾಟರ್ ಟ್ಯಾಂಕ್ ಅನ್ನ ನೋಡಿದೀವಿ, ಆದ್ರೆ ಕಾಪರ್ ಮಿಕ್ಸ್ ಇರುವಂತಹ ವಾಟರ್ ಟ್ಯಾಂಕ್ ಅನ್ನ ನಾವು ನೋಡಿದೀವ? ನಾನಂತೂ ಖಂಡಿತವಾಗಿಯೂ ನೋಡಿಲ್ಲ. ನೋಡಿ, ನನ್ನ ಹಿಂದೆ ಇಲ್ಲಿ ಇದೆ. ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಕೊಡೋಣ ಅಂತ ಇವತ್ತಿನ ವಿಡಿಯೋನ ಮಾಡ್ತಿದ್ದೀನಿ. ಈ ಕಾಪರ್ ವಾಟರ್ ಟ್ಯಾಂಕ್ ಎಷ್ಟು ಆರೋಗ್ಯಕ್ಕೆ ಒಳ್ಳೇದು, ನೀರನ್ನ ಎಷ್ಟು ಚೆನ್ನಾಗಿ ಇದು ಸ್ಟೋರ್ ಮಾಡುತ್ತೆ, ಮತ್ತೆ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಇದರಿಂದ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡಬೇಕು ಅಂತಾನೆ ಇವತ್ತು ರಾಜಾರಾಮ್ ಪಾಲಿಮರ್ಸ್ ನ ಒಳಗಡೆ ಬಂದಿದ್ದೀನಿ. ಇಲ್ಲಿ ಸುರೇಶ್ ಕಾಮತ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಎಸ್ ಸರ್, ನಿಮ್ಮ ಎಲ್ಲಾ ಬಗೆಯ ವಾಟರ್ ಟ್ಯಾಂಕ್ ಗಳನ್ನ ಕಳೆದ 2 ಎಪಿಸೋಡ್ಗಳಲ್ಲಿ ನಾವು ತೋರಿಸುವಂತ ಪ್ರಯತ್ನವನ್ನು ಮಾಡಿದೀವಿ. ಆದ್ರೆ ಇತ್ತೀಚೆಗೆ ಈಗ ಸದ್ಯಕ್ಕೆ ಒಂದು ಹೊಸತಾಗಿರುವಂತಹ ಪ್ಯೂರ್ ಕಾಪರ್ ಪ್ಲಸ್ ಅನ್ನುವಂತಹ ಒಂದು ವಾಟರ್ ಟ್ಯಾಂಕ್ ಅನ್ನ ರೆಡಿ ಮಾಡಿದಿರ. ನಮ್ ಹಿಂದೆ ಇದೆ. ಈಗ ಸಾಕಷ್ಟು ನೀವೇ ಹೇಳ್ತಾ ಇದ್ರಿ, ಈ ಭಾಗ ಮಾತ್ರ ಅಲ್ಲ, ಇದು ಕರಾವಳಿ ಭಾಗ ಮಾತ್ರ ಅಲ್ಲ, ಬೆಂಗಳೂರಿನವರು ಅನೇಕ ಜನ ಇದೇ ಟ್ಯಾಂಕ್ ಬೇಕು, ನನಗೆ ಈ ಕಲರ್ ಸೂಪರ್ ಆಗಿದೆ ಅಂತಾನು ತಗೊಳ್ತಾರೆ. ಇಲ್ಲ, ನನಗೆ ಈ ತರ ಕಾಪರ್ ಮಿಕ್ಸ್ ಇರುವಂತಹ ಟ್ಯಾಂಕೇ ಬೇಕು ಅನ್ನುವಂತಹ ಒಂದು ಇರಾದೆಯಲ್ಲಿ ತಗೊಳ್ತಾ ಇದ್ದಾರೆ ಅನ್ನುವಂತ ಹೇಳಿದ್ರಿ. ಏನ್ ಸರ್ ಬೆನಿಫಿಟ್? ನಾನಂತೂ ಫಸ್ಟ್ ಟೈಮ್ ಕೇಳ್ತಾ ಇರುವಂತದ್ದು. ಈಗ ನಾವೆಲ್ಲ ನೀರಿನ ಬಾಟ್ಲ್ ಅಲ್ಲಿ ಕೇಳಿದೀವಿ, ಅಥವಾ ನಾವು ಯೂಸ್ ಮಾಡುವಂತಹ RO ವಾಟರ್ ಗಳಲ್ಲಿ ಕಾಪರ್ ಮಿಕ್ಸ್ ಇದ್ರೆ ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೇದು, ಆ ನೀರನ್ನೇ ನಾವು ಕುಡಿಬೇಕು ಅಂತಾನು ಅಂದ್ಕೊಂಡಿದೀವಿ. ಆದ್ರೆ ಫಸ್ಟ್ ಟೈಮ್ ಮನೆ ಮೇಲಿರುವಂತಹ ವಾಟರ್ ಟ್ಯಾಂಕ್ ಅಲ್ಲೂ ಕೂಡ ಕಾಪರ್ ಮಿಕ್ಸ್ ಅನ್ನ ಕೊಟ್ರೆ ಅದು ನೀರಿಗೆ ಒಂದು ಶುದ್ಧತೆಯನ್ನ ಕೊಡುತ್ತೆ, ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು ಅನ್ನುವಂಥ ವಿಚಾರವನ್ನ ಕೇಳ್ಪಟ್ಟೆ ನಾನು. ಇದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿಯನ್ನ ಕೊಡ್ಬೋದಾ ಸರ್? ಖಂಡಿತ. ನಮ್ಮ ಪ್ರಾಚೀನ ಪದ್ಧತಿಯಲ್ಲಿ ನಾವು ಮನೆಗಳಲ್ಲಿ ಮೊದಲು ಕಾಪರಿನ ಒಂದು ಭರಣಿ ಅಥವಾ ನೀರು ತುಂಬಿಸಿಡುವ ಒಂದು ಪದ್ಧತಿ ಇದೆ. ಎಲ್ಲ ಹೆಚ್ಚಿನ ಮನೆಗಳಲ್ಲಿ ಕೂಡ ಇದೆ ಅದು. ಈಗಲೂ ಕೂಡ ಅದರದ್ದು ಅವೇರ್ನೆಸ್ ಜಾಸ್ತಿ ಆಗಿ ಈಗ ಬಾಟಲ್ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಕಾಪರ್ ಬಾಟಲ್ ಅಲ್ಲಿ ನೀವು ಪ್ಲಾಸ್ಟಿಕ್ ಬಾಟಲ್ ಬರ್ಲಿ ಕಾಪರ್ ಬಾಟಲ್ ಅಲ್ಲಿ ತಗೊಂಡೋಗಿ ನೀರು ಅಂತ. ಅದರದ್ದು ಅಡ್ವಾಂಟೇಜ್ ತುಂಬಾ ಇದೆ. ಅದು ಅಡ್ವಾಂಟೇಜ್ ಮೇನ್ ಏನಂತ ಹೇಳಿದ್ರೆ, ಅದು ನೀರನ್ನ ಆಕ್ಸಿಡೇಷನ್ ಮಾಡುತ್ತೆ ಒಂದು ಕಾಪರ್. ಎರಡನೇದು, ಅದು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್, ಆಂಟಿ ಫಂಗಲ್ ಮತ್ತೆ ಆಂಟಿ ಆಲ್ಗಿ, ಈ 4 ವಿಧ ಒಂದು ಗ್ರೋತ್ ಇದೆಯಲ್ಲ ನಮ್ಮ ದೇಹಕ್ಕೆ, ಅದು ಕೆಟ್ಟ ಪರಿಣಾಮ ಕೊಡ್ತದೆ. ಯಾವ್ದು ವೈರಸ್ ಆಗ್ಲಿ, ಬ್ಯಾಕ್ಟೀರಿಯಾ ಆಗ್ಲಿ, ಫಂಗಲ್ ಆಗ್ಲಿ, ಆಲ್ಗಿ ಆಗ್ಲಿ, ಇದು ನೀರಿನಲ್ಲಿ ಸೇರ್ಕೊಂಡ್ರೆ ನಾವು ಅದನ್ನ ಸೇವಿಸಿದ್ರೆ ನಮ್ಮ ದೇಹದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಕೊಡ್ತದೆ. ಇದು ಕಾಪರ್ ಏನ್ ಮಾಡುತ್ತೆ ಅಂದ್ರೆ, ಇದು ನ್ಯಾಚುರಲ್ ಆಗಿ ಆಂಟಿ ಮೈಕ್ರೋಬಿಯಲ್ ಅಂತ ಹೇಳ್ತೇವೆ. ಆಂಟಿ ಮೈಕ್ರೋಬಿಯಲ್ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಯಾವ್ದು ಒಂದು ಆರ್ಗಾನಿಸಮ್ ಇದೆ, ಬ್ಯಾಕ್ಟೀರಿಯಾ ಆಗ್ಲಿ, ವೈರಸ್ ಆಗ್ಲಿ, ಆಲ್ಗಿ ಆಗ್ಲಿ, ಫಂಗಲ್ ಆಗ್ಲಿ, ಅದನ್ನ ಗ್ರೋ ಆಗ್ಲಿಕ್ಕೆ ಬಿಡುದಿಲ್ಲ. ಅದಕ್ಕೆ ಆಕ್ಸಿಡೇಷನ್ ಪ್ರೊಸೆಸ್ ಇಂದಾಗಿ ನ್ಯಾಚುರಲ್ ಆಕ್ಸಿಡೈಸರ್ ಅದು ಕಾಪರ್ ಅನ್ನುವಂತ. ಹಾಗಾಗಿ ನೀರಿನ ಪರಿಶುದ್ಧತೆಯನ್ನ ಅದು ತಾನಾಗಿ ಇಟ್ಕೊಳ್ತದೆ. ಇದ್ರದ್ದು ಮೇನ್ ಅಡ್ವಾಂಟೇಜ್. ಈಗ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಈಗಿನ ಕಾಲಮಾನದಲ್ಲಿ
ಟೆಕ್ನಾಲಜಿ ತುಂಬಾ ಬೆಳೆದಿದೆ. ಹೌದು. ಅದರಲ್ಲಿ ನ್ಯಾನೋ ಟೆಕ್ನಾಲಜಿ ಅಂತ ಹೇಳ್ತೀವಿ. ಯಾವುದೇ ಒಂದು ಪಾರ್ಟಿಕಲ್ ಆಗ್ಲಿ, ಯಾವುದೇ ಒಂದು ಮೆಟಲ್ ಆಗ್ಲಿ, ಅದರಲ್ಲಿ ನ್ಯಾನೋ ಟೆಕ್ನಾಲಜಿ ಬಂದು ಈಗ ತುಂಬಾ ವಿಸ್ತಾರ ಆಗಿದೆ ಈ ಟೆಕ್ನಾಲಜಿ. ಎಲ್ಲಾ ಒಂದು ಏನಂತೇವೆ ನಾವು, ಆರೋಗ್ಯದ ಬಗ್ಗೆ ಆಗ್ಲಿ, ಮೆಷಿನ್ ಆಗ್ಲಿ, ಎಲ್ಲ ಕಡೆಗೆ ಈ ಟೆಕ್ನಾಲಜಿ ಬೆಳೀತಾ ಇದೆ. ಆ ಟೆಕ್ನಾಲಜಿ ಕೂಡ ಇದರಲ್ಲಿ ಕೂಡ ಬಂದಿದೆ ಈಗ. ಹಾಗಾಗಿ ಇದನ್ನ ಉಪಯೋಗಿಸ್ಕೊಂಡು ನಾವು ಯಾಕೆ ಇದನ್ನ ಹೇಗಿದ್ರು ನಾವು ವಾಟರ್ ಸ್ಟೋರೇಜಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ, ಅದರಲ್ಲಿ ಕೂಡ ಇದು ಆಡೆಡ್ ಅಡ್ವಾಂಟೇಜ್ ಯಾಕೆ ಕೊಡಬಾರ್ದು ಅನ್ನೋ ಈ ದೃಷ್ಟಿಯಿಂದ ನಾವು ಇದನ್ನ ಪ್ರಾರಂಭ ಮಾಡಿದ್ದೇವೆ. ನೋಡಿ ವೀಕ್ಷಕರೇ, ನಾವೆಲ್ಲ ಮನೆ ಅಂತ ಹೇಳಿದ್ರೆ ನಮ್ಗೆಲ್ಲ ಒಂದು ವಾಟರ್ ಟ್ಯಾಂಕ್ ಬೇಕೇ ಬೇಕಾಗಿರುತ್ತೆ. ಸೊ ಯಾರ ಮನೆಯಲ್ಲೂ ವಾಟರ್ ಟ್ಯಾಂಕ್ ಇಲ್ಲ ಅನ್ನೋದೇ ಇಲ್ವೇ ಇಲ್ಲ ಇವತ್ತು. ಅದು ಬೇಕೇ ಬೇಕು. ನಿಮ್ಮಲ್ಲಿ ಬಂದ್ರೆ ಒಂದು ನಿಮ್ಮ ಕ್ವಾಲಿಟಿ, ಇನ್ನೊಂದು ನಿಮ್ಮ ಡಿಸೈನು, ಈಗ ಒಂದು ಕಲರಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಈ ತರ ನಾನು ಯಾರು ಕೂಡ ಮಾಡಿರೋದನ್ನ ನೋಡಿಲ್ಲ ಸರ್. ಇದೇ ಫಸ್ಟ್ ಟೈಮ್ ನಮ್ಮ ಹೆಗ್ಗದ್ದೆಯಲ್ಲೂ ಕೂಡ ಇದನ್ನ ಫಸ್ಟ್ ಟೈಮ್ ನಾವು ತೋರಿಸ್ತಾ ಇರುವಂತದ್ದು. ನೋಡಿ ವೀಕ್ಷಕರು, ನೀವು ಇಲ್ಲೇ ನೋಡ್ತಾ ಇದ್ರಿ. ಆದ್ರೆ ಇವರ ಒಂದು ಕಚೇರಿಗೆ ಅಥವಾ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ಹೋಲ್ಸೇಲ್ ದರದಲ್ಲೂ ಕೂಡ ಟ್ಯಾಂಕ್ಗಳು ನಿಮ್ಮನೆ ಬಾಗಿಲಿಗೆ ತಲುಪುವಂತ ವ್ಯವಸ್ಥೆಯನ್ನ ಸುರೇಶ್ ಅವರು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಎಂಟ್ರಿ ಆದ್ರೆ ಕುಡಿಯೋ ನೀರಿಗೂ ಕೂಡ, ಅಂದ್ರೆ RO ವಾಟರ್ ಫಿಲ್ಟರ್ ಆಗಿ ಏನ್ ಬರುತ್ತೆ ಅದ್ರ ಸ್ಟೋರೇಜ್ಗೂ ಕೂಡ ಒಂದು ಟ್ಯಾಂಕ್ ಅನ್ನ ಅಲ್ಲಿ ಇಟ್ಟಿದ್ದಾರೆ. ಸೊ ನಾನು ಈಗ ಡಿಸ್ಪ್ಲೇ ಅಲ್ಲಿ ಅದನ್ನ ತೋರಿಸ್ತಾ ಇದ್ದೀನಿ ಜನಗಳಿಗೆ. ಅಲ್ಲಿ ಈಗ ಯಾರು ಬರ್ತಾರೆ, ಪ್ರಾಕ್ಟಿಕಲ್ ಆಗಿ ನಾವೇ ಅದನ್ನು ಉಪಯೋಗ ಮಾಡ್ತಾ ಇದ್ವಿ. ಯಾಕಂದ್ರೆ ನಮ್ಮ ಇಲ್ಲಿ ಕೆಲಸ ಮಾಡೋರು, ನಮ್ಮ ಆಫೀಸ್ ವರ್ಕರ್ಸ್ ಯಾರೆಲ್ಲ ಇದ್ದಾರೆ, ಟೀಮ್ ಇದೆ ನಮ್ದು, ಅವರಿಗೆಲ್ಲರೂ ನಾವು ಕುಡಿಯೋ ನೀರು ಕೊಡ್ತೇವೆ. ಅದಕ್ಕೆ ನಾವು RO ಅನ್ನು ಯೂಸ್ ಮಾಡ್ತೇವೆ. ಅದನ್ನ ನಾವು ಕಾಪರ್ ಟ್ಯಾಂಕ್ ಅಲ್ಲಿ ಹಾಕಿಯೇ ಅದನ್ನು ಕೊಡ್ತಾ ಇದ್ದೇವೆ. ಅದನ್ನ ಆಲ್ರೆಡಿ ನೀವು ಯೂಸ್ ಮಾಡ್ತಾ ಇದ್ದೀರಾ, ಸ್ವತಃ ಯೂಸ್ ಮಾಡ್ತಾ ಇದ್ದೇವೆ. ನೋಡಿ ಬೆಂಗಳೂರಲ್ಲಿ ಇರೋರು ನಮ್ಗೆ ಎಲ್ಲೆಲ್ಲಿಂದಾನೋ ನೀರ್ ಬರುತ್ತೆ. ಕಾವೇರಿ ಬರುತ್ತೆ, ಬೇರೆ ಬೇರೆ ಬೋರ್ ವಾಟರ್ನು ಬರುತ್ತೆ, ಅಥವಾ ಆ ಏರಿಯಾಗ ಅಂತ ಹೇಳಿ ಒಂದಿಷ್ಟು ನೀರುಗಳ ವ್ಯವಸ್ಥೆ ಇರುತ್ತೆ. ಆದ್ರೆ ಅವೆಲ್ಲ ಎಷ್ಟು ಶುದ್ಧತೆ ಇದೆ ನಮಗೂ ಕೂಡ ಗೊತ್ತಿಲ್ಲ. ಮನೆಗೆ ಬಂದ್ಮೇಲೆ ಆ ವಾಟರ್ ಟ್ಯಾಂಕ್ ಅನ್ನ ಕ್ಲೀನ್ ಮಾಡೋ ಪ್ರೊಸೀಜರ್ಗೂ ಕೂಡ ನಾವು ಆವಾಗ ಹೋಗೋದಿಲ್ಲ. ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ಬರುವಂತ ನೀರು ಮತ್ತೆ ಪ್ಯೂರ್ ಆಗಿ ಇರ್ಬೇಕು ಅಂತ ಹೇಳಿದ್ರೆ ಬಹುಶಃ ಇದು ಸರಿ. ಒಂದು ಉದಾಹರಣೆ ಏನಂತ ಹೇಳಿದ್ರೆ, ನಮ್ಮ ರುಚಿ ಆಯ್ತಾ, ನಾವು ಮೊದಲು ನಮ್ಮ ನಾರ್ಮಲ್ ವಾಟರ್ ಟ್ಯಾಂಕ್ ಅಲ್ಲಿ ನೀರನ್ನ ಸ್ಟೋರ್ ಮಾಡ್ತಿದ್ವಿ. ಈ ಕಾಪರ್ ನಲ್ಲಿ ಸ್ಟೋರ್ ಮಾಡಿದ ನಂತರ ನಮ್ಮ ಸ್ಟಾಫ್ ಹೇಳ್ತಾ ಇದಾರೆ, ಸರ್ ನೀರಿನ ಟೇಸ್ಟ್ ಬದಲಾಗಿದೆ ಸರ್. ನೋಡಿ ಸರ್, ಅಲ್ಲಿ ಕುಡಿತಾ ಇದಾರೆ ಒಬ್ರು, ಬೇಕಾದ್ರೆ ಅದನ್ನ ತೋರಿಸಬಹುದು ಝೂಮ್ ಹಾಕಿ. ಅವರೇ ಬಂದು ಅವರೇ ನೋಡ್ಕೊಂಡು ಅದನ್ನ ಕುಡಿತಿದ್ದಾರೆ. ನೋಡಿ ಅದ್ ನೋಡಿ ಸರ್, ಎಲ್ಲರೂ ಆ ನೀರನ್ನು ತುಂಬಿಕೊಂಡು ಹೋಗ್ತಾರೆ. ಈವನ್ ನಮ್ಮ ಇಲ್ಲಿ ಲೇಡೀಸ್ ಹಾಸ್ಟೆಲ್ ಇದೆ, ಅವ್ರು ಕೂಡ ತುಂಬಿಕೊಂಡು ಹೋಗ್ತಾರೆ. ಹೌದು ನೋಡಿ, ಇಲ್ಲೇ ಆಲ್ರೆಡಿ ಅವರು ಅದನ್ನ ಯೂಸ್ ಮಾಡ್ತಾ ಇದಾರೆ. ಬಹುಶಃ ಮನೆಯಲ್ಲಿ ಈ ರೀತಿ ವಾಟರ್ ಟ್ಯಾಂಕ್ ಇದ್ರೆ ಎಷ್ಟು ಚೆನ್ನಾಗಿರ್ಬಹುದು ಅಂತ ನನ್ಗನ್ಸುತ್ತೆ. ಸರ್, ಒಂದಿಷ್ಟು ಪಾಯಿಂಟ್ ಗಳನ್ನ ನೀವು ಅಲ್ಲಿ ಆಡ್ ಮಾಡಿದೀರಾ. ಈಗ ಆಂಟಿ ವೈರಲ್ ಇರಬಹುದು, ಆಂಟಿ ಬ್ಯಾಕ್ಟೀರಿಯಲ್ ಇರಬಹುದು, ಫಂಗಲ್ ಇರಬಹುದು, ಇವೆಲ್ಲಕ್ಕೂ ಕೂಡ ಇದು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಯಾವ್ಯಾವ ಪಾಯಿಂಟ್ ಗಳಿದೆ ಸರ್? ಸರ್, ಕಾಪರ್ ಆಗಿ ನ್ಯಾಚುರಲ್ ಅಂತ ಹೇಳ್ತೇನೆ. ನ್ಯಾಚುರಲ್ ಆಂಟಿ ಮೈಕ್ರೋಬಿಯಲ್ ಅಂದ್ರೆ ಸೂಕ್ಷ್ಮ ಜೀವಾಣುಗಳು. ಅದರಲ್ಲಿ ವೈರಸ್ ಬರುತ್ತೆ, ಆಂಟಿ ವೈರಲ್ ಇದೆ, ಆಂಟಿ ಬ್ಯಾಕ್ಟೀರಿಯಲ್. ಬ್ಯಾಕ್ಟೀರಿಯಾ ಕೂಡ ಗ್ರೋ ಆಗ್ಲಿಕ್ಕೆ ಬಿಡುವುದಿಲ್ಲ. ನಂತರ ಆಲ್ಗಿ ಫಾರ್ಮೇಶನ್ ಆಗತ್ತೆ. ನೀರು ಸ್ಟೋರ್ ಹಾಗೆ ಇದ್ರೆ ಆಲ್ಗಿ ಫಾರ್ಮೇಶನ್ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ಒಂದು ಪಚ್ಚೆ ಆಗಿ ಕಲರ್, ಫಂಗಲ್ ಕೂಡ ಗ್ರೋತ್ ಆಗತ್ತೆ ನೀರಲ್ಲಿ. ಹಾಗೆ ನೀರಿಟ್ರೆ ಕೆಲವೊಮ್ಮೆ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಆ ಫಂಗಲ್ ಗ್ರೋತ್ ಆದ್ರೆ ನಿಮ್ಗೆ ಅದು ಆ ಸ್ಮೆಲ್ ಎಲ್ಲ ಬರ್ಲಿ. ಈಗ ಈ ಟ್ಯಾಂಕ್ ಅಲ್ಲಿ ನೀರನ್ನು ಹಾಗೆ ಬಿಟ್ರೆ ಏನು ಆಗುದಿಲ್ಲ. ಅದೇ ನಿಮ್ಮ ನಾರ್ಮಲ್ ಟ್ಯಾಂಕ್ ಅಲ್ಲಿ ಇಟ್ರೆ ಒಂದ್ ತಿಂಗಳ ನಂತರ ನೋಡಿದ್ರೆ ಅಲ್ಲಿ ಒಂದು ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಪಾಚಿ ಕಟ್ಟದಾಗುತ್ತೆ, ಫಂಗಲ್ ಗ್ರೋತ್ ಆಗುತ್ತೆ. ಸೊ ಇದು ಎಲ್ಲ ಆಂಟಿ ಮೈಕ್ರೋಬಿಯಲ್ ಅಂದ್ರೆ ಈ 4 ಏನು ಮೈನ್ಯೂಟ್ ಆರ್ಗಾನಿಸಮ್ ಇದೆ, ಸ್ಮಾಲ್ ಆರ್ಗಾನಿಸಮ್ಸ್, ಅದಕ್ಕೆ ಆಂಟಿ ಆಗಿ ಕೆಲಸ ಮಾಡುತ್ತೆ. ಅದನ್ನ ಗ್ರೋ ಆಗ್ಲಿಕ್ಕೆ ಬಿಡುದಿಲ್ಲ. ಸೊ ಇದೊಂದು ಮೇಜರ್ ಅಡ್ವಾಂಟೇಜ್. ಇದರಲ್ಲಿ ಕಾಪರ್ ನ್ಯಾನೋ ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡಿದ್ವಿ. ನ್ಯಾನೋ ಟೆಕ್ನಾಲಜಿ ಅಂತ ಹೇಳಿದ್ರೆ, ನೀವೀಗ ನಾರ್ಮಲ್ 1 kg ಕಾಪರ್ ಅನ್ನ ಯಾವ್ದಕ್ಕೊಂದು ಉಪಯೋಗ ಮಾಡಿದ್ರೆ, ಸಪೋಸ್ ಒಂದು ಪಾತ್ರೆ ಮಾಡ್ತೀವಿ, ಅದಕ್ಕೆ 1 kg ಕಾಪರ್ ಬೇಕಂತ ಹೇಳಿದ್ರೆ, ಆ 1 kg ಏನ್ ಸರ್ಫೇಸ್ ಏರಿಯಾ ಇದೆ ಅಂದ್ರೆ ಅಷ್ಟು ವಿಸ್ತಾರ ಏನಿದೆ, ಇದು 1 ಮಿಲಿಗ್ರಾಮ್ ಅಲ್ಲಿ ಸಿಗುತ್ತೆ. 1 ಮಿಲಿಗ್ರಾಮ್ ಅಲ್ಲಿ ಅಷ್ಟು ಏರಿಯಾವನ್ನ ಕವರ್ ಮಾಡುತ್ತೆ. ಸೊ 1 kg ಕಾಪರ್ ಏರಿಯಾ ಎಷ್ಟು ಕವರ್ ಮಾಡುತ್ತೆ, ಇದು 1 ಮಿಲಿಗ್ರಾಮ್ ಅಲ್ಲಿ ಕವರ್ ಮಾಡುತ್ತೆ. ಸೊ ಆ 1 ಮಿಲಿಗ್ರಾಮ್ ನ್ಯಾನೋ ಪಾರ್ಟಿಕಲ್ ಕಾಪರ್ ಇದ್ದು, ಆ ಪಾರ್ಟಿಕಲ್ ಅನ್ನ ಪ್ಲಾಸ್ಟಿಕ್ ಕೊಟ್ಟು ಬ್ಲೆಂಡ್ ಆಗುತ್ತೆ. ಆ ಬ್ಲೆಂಡಿಂಗ್ ಟೆಕ್ನಾಲಜಿ ಬೇರೆ, ಅದು ನಮ್ಮ ಹತ್ರ ಇಲ್ಲ. ಆ ಟೆಕ್ನಾಲಜಿ ಬೇರೆ ಇದೆ. ನಾವು ಅವ್ರ ಹತ್ರ ಅದನ್ನ ಮಾಸ್ಟರ್ ಬ್ಯಾಚ್ ಅನ್ನ ನಾವು ಖರೀದಿ ಮಾಡ್ತೀವಿ. ಆ ಮಾಸ್ಟರ್ ಬ್ಯಾಚ್ ಅನ್ನು ಉಪಯೋಗಿಸ್ಕೊಂಡು ನಾವು ಇದನ್ನ ಟ್ಯಾಂಕ್ ಮಾಡ್ತೀವಿ. ನೋಡಿ, ಈಗ ಕೆಲವರಿಗೆ ಈಗ ವಿಡಿಯೋದಲ್ಲಿ ನೋಡ್ತಿರ್ಬೇಕು, ಒಂದು ಡೌಟ್ ಬರೋದು, ಇದು ಹೊರಗಡೆ ಏನಾದ್ರು ಪೇಂಟಿಂಗ್ ಮಾಡ್ಬಿಟ್ಟು ಇವ್ರೇನಾದ್ರು ಹೇಳ್ತಿದಾರ ಅಂತ. ಇಲ್ಲ, ಇದನ್ನ ಓಪನ್ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ನಾನು ಆಗ್ಲೇ ಕೇಳಿದೆ, ನೀವು ಮನೆಯಲ್ಲಿರುವಂತ ವಾಟರ್ ಟ್ಯಾಂಕ್ ಅನ್ನ ಎಷ್ಟು ಸಲ ಕ್ಲೀನ್ ಮಾಡ್ತೀರಾ ಅಂತ. ಕೆಲವೊಬ್ರು ಏನಾಗುತ್ತೆ, ಹತ್ತಿ ಇಳಿದು ಕ್ಲೀನ್ ಮಾಡೋಕೆ ಒಂದು ಚಿಕ್ಕ ಹೋಲ್ ಇರುತ್ತೆ ಸರ್. ಆದ್ರೆ ಈ ಟ್ಯಾಂಕ್ ಗಳು ಆ ರೀತಿ ಅಲ್ಲ,
ಕಂಪ್ಲೀಟ್ ಆಗಿ ನಿಮಗೆ ಇಡೀ ಮೇಲ್ಗಡೆ ಪೋರ್ಷನ್ ಕಂಪ್ಲೀಟ್ಲಿ ಓಪನ್ ಆಗುತ್ತೆ. ಇದನ್ನ ಕಳೆದ ಬಾರಿಯೂ ನಾವು ವಿಡಿಯೋದಲ್ಲಿ ತೋರಿಸಿದೀವಿ ನೋಡಿ. ಈಗ ಒಳಗಡೆ ಇಲ್ಲಿ ಕಾಪರ್ ಮಿಕ್ಸ್ ಆಗಿರುತ್ತಲ್ಲ ಸರ್? ಹೌದು, ಕಾಪರ್ ಕಲರ್. ನಾನ್ ನಿಮ್ಗೆ ಸುಲಭದಲ್ಲಿ ಒಂದು ಹೇಳ್ಬೋದು ಅಂತ ಹೇಳಿದ್ರೆ, ನೀವು ಸಿಮೆಂಟ್ ಗೋಡೆಗೆ ಪೇಂಟ್ ಹೊಡಿತೀರಲ್ಲ, ಹೌದು, ಸಿಮೆಂಟ್ ಹಾಗೆ ಇರುತ್ತೆ, ಹೌದು, ಪೇಂಟ್ ಕಂಪ್ಲೀಟ್ ಕವರ್ ಆಗುತ್ತೆ. ಅದೇ ರೀತಿ ಪ್ಲಾಸ್ಟಿಕ್ ಇರುತ್ತೆ, ಬಟ್ ಕಾಪರ್ ಅನ್ನುವಂಥದ್ದು ಕಂಪ್ಲೀಟ್ ಸರ್ಫೇಸ್ ಏರಿಯಾದಲ್ಲಿ ಕವರ್ ಆಗಿರುತ್ತೆ. ಈಗ ಇನ್ನೊಂದು ಹೇಳ್ತಾರೆ ಸರ್, ಈಗ ಕಾಪರ್ ಏನ್ ನಾವು ಬಾಟಲ್ ಆಗ್ಲಿ ಅಥವಾ ಬೇರೆ ಯೂಸ್ ಮಾಡಿದ್ರು ಕೂಡ ಇದರಿಂದನೂ ಡಿಸ್ಅಡ್ವಾಂಟೇಜಸ್ ಇದೆ ಅಂತ. ಅದು ಏನು ಅಂತ ಡಿಸ್ಅಡ್ವಾಂಟೇಜ್ ಅಂತ ಏನು, ನಾರ್ಮಲ್ ಕಾಪರ್ ಅಲ್ಲಿ ಅದು ಆಕ್ಸಿಡೇಷನ್ ಆಗುತ್ತೆ. ಅದರಲ್ಲಿ ನೀರು ತುಂಬಿದಾಗ ಗಾಳಿ ಒಟ್ಟಿಗೆ ಸೇರ್ಕೊಂಡು ಕಾಪರ್ ಅನ್ನುವಂಥದ್ದು ಆಕ್ಸಿಡೇಷನ್ ಆಗುತ್ತೆ. ಈಗ ಯಾವುದೇ ಸ್ಟೈನ್ಲೆಸ್ ಸ್ಟೀಲ್ ಬಿಟ್ರೆ ಯಾವುದೇ ಮೆಟಲ್ ಇರ್ಲಿ ಅದು ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಆದಾಗ ಅದರದ್ದು ನೀವು ಅದರಲ್ಲಿ ಒಳಗೆ ನೀರ್ ತುಂಬಿಟ್ರೆ ಒಂದ್ 3-4 ದಿವಸ ಗ್ರೀನ್ ಕಲರ್ ಒಂದು ಬರುತ್ತೆ, ಕಲಾಯಿ ಬಿಡುವುದು ಅಂತ ನಾವ್ ಹೇಳ್ತೀವಲ್ಲ, ಅದು ಕಲಾಯಿ ಅಲ್ಲ, ಇದು ಕಾಪರ್ ಅಲ್ಲಿ ಅದರದ್ದು ಆಕ್ಸಿಡೇಷನ್ ಆಗುತ್ತೆ. ಕಾಪರ್ ಆ ಆಕ್ಸಿಡೇಷನ್ ಆದ ಒಂದು ಪದಾರ್ಥ ಇದೆ, ಅದು ದೇಹಕ್ಕೆ ಮಾರಕ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಹೆಚ್ಚಿನ ಮನೆಯಲ್ಲಿ ಕಾಪರ್ ನೀರ್ ಏನ್ ತುಂಬಿಸಿಡ್ತೀವಲ್ಲ 2 ದಿವಸಕ್ಕೊಮ್ಮೆ ಕ್ಲೀನ್ ಮಾಡ್ಲೇಬೇಕು. ಯಾಕಂದ್ರೆ ಅದು ಆ ಕಲಾಯಿ ಅದು ಏನ್ ಗ್ರೀನ್ ಕಲರ್ ಫಾರ್ಮೇಶನ್ ಆಗುತ್ತೆ, ಅದು ಕಾಪರ್ ಆಕ್ಸೈಡ್. ಅದು ಆ ಕಾಪರ್ ಆಕ್ಸೈಡ್ ಅನ್ನುವಂಥದ್ದು ದೇಹಕ್ಕೆ ಮಾರಕ. ನಾರ್ಮಲ್ ಕಾಪರ್ ಏನು ಸೇರ್ಕೊಳ್ಳುತ್ತೆ ನೋಡಿ ನೀರಲ್ಲಿ, ಅದು ದೇಹಕ್ಕೆ ಒಳ್ಳೇದು. ಅದರಿಂದ ಏನು ಸಮಸ್ಯೆ ಇಲ್ಲ. ನಮ್ಮ ಪೂರ್ವಜರೆಲ್ಲ ಯಾಕಂದ್ರೆ ಅದನ್ನ ಕ್ಲೀನ್ ಮಾಡ್ತಾ ಇದ್ರು, ದಿನ ಅಂದಾಗೆ ಕ್ಲೀನ್ ಮಾಡ್ತಾರೆ, ಬೆಳಿಗ್ಗೆ ಕ್ಲೀನ್ ಮಾಡಿ ಮತ್ತೆ ನೀರು ಹಾಕ್ತಾ ಇದ್ರು. ಆವಾಗ ಏನ್ ಪ್ರಾಬ್ಲಮ್ ಆಗುದಿಲ್ಲ. ಇದು ಕಾಪರ್ ಆಕ್ಸೈಡ್ ನಮ್ ದೇಹದಲ್ಲಿ ಹೋದ್ರೆ ಅದು ಸಮಸ್ಯೆ. ಆದ್ರೆ ಇದ್ರಲ್ಲಿ ಏನಾಗುತ್ತೆ, ಇದರಲ್ಲಿ ಕಾಪರ್ ಆಕ್ಸಿಡೇಷನ್ ಆಗೋದೇ ಇಲ್ಲ. ಇದು ನ್ಯಾನೋ ಟೆಕ್ನಾಲಜಿ ಆದ್ರೆ ಯಾವ ಡಿಸ್ಅಡ್ವಾಂಟೇಜಸ್ ಇದೆ ಅದು ಇದರಲ್ಲಿ ಇಲ್ಲ. ಅದರಲ್ಲಿ ಅಡ್ವಾಂಟೇಜ್ ಏನಿದೆ ಅದೆಲ್ಲ ಇದೆ, ಎಲ್ಲವೂ ಇದೆ ಇದರಲ್ಲಿ. ನೋಡಿ, ಕಾಪರ್ ವಿಚಾರದಲ್ಲಿ ಯಾವ ಅಡ್ವಾಂಟೇಜಸ್ ಇದೆ ಅದೆಲ್ಲ ಇದರಲ್ಲಿ ಇದೆ. ಯಾವ ಡಿಸ್ಅಡ್ವಾಂಟೇಜಸ್ ಅಂತ ನಾವ್ ಏನ್ ತಿಳ್ಕೊಂಡಿದೀವಿ ಅವು ಯಾವುದು ಕೂಡ ಇದರಲ್ಲಿ ಇಲ್ಲ. ಒಂದು ವಾಟರ್ ಟ್ಯಾಂಕ್ ನಿಮ್ಗೆ ಒಳ್ಳೆ ಆರೋಗ್ಯ ಕೊಡುತ್ತೆ ಅನ್ನೋದಿದ್ರೆ ಅದು ಇದೇ ವಾಟರ್ ಟ್ಯಾಂಕ್ ಅಂತ ನಾವು ನಾರ್ಮಲ್ ಹೇಳಬಹುದು. ಮತ್ತೆ ನಿಮ್ಗೆ ಇಲ್ಲಿ ಅಂದ್ರೆ ಈಗ ನಾನೀಗ ಏನ್ ನಿಮಗೆ ತೋರಿಸ್ತಾ ಇದ್ದೀನಿ ವಿಜುವಲ್ಸ್ ಅಲ್ಲಿ, ಇದು ಇದೇ ಫ್ಯಾಕ್ಟ್ರಿಲೇ ನಾವು ನಿಂತು ಮಾತಾಡ್ತಿರೋದ್ರಿಂದ ನೀವು ಇಲ್ಲಿಗೆ ನೇರವಾಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ, ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಕೊಟ್ಟಿರ್ತೀನಿ ನಿಮ್ಗೆ. ಇದೇ ಕಲರ್ ಅಂತಲ್ಲ ಅಥವಾ ಇದೇ ಕ್ವಾಲಿಟಿ ಅಂತಲ್ಲ, ನಿಮ್ಗೆ ಇದರಲ್ಲೂ ಕೂಡ ಅಂದ್ರೆ ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಪರ್ಸನಲ್ ಆಗಿ ನಮ್ಮ ಮನೆಯಲ್ಲೂ ಕೂಡ ನಾನು ಇದೇ ವಾಟರ್ ಟ್ಯಾಂಕ್ ನಾನು ಯೂಸ್ ಮಾಡ್ತಾ ಇರುವಂತದ್ದು. ನಾನು ವೈಟ್ ಕಲರ್ ತಗೊಂಡಿದ್ದೆ, ಇಲ್ಲಿ ಕಲರ್ ಬೇರೆ ಇದೆ, ಕಾಪರ್ ಆಗಿರೋದ್ರಿಂದ ಈ ಕಲರ್ ಇದೆ. ನೀವು ಮೊದಲೇ ತಗೊಂಡಿದ್ರಿ, ಕಾಪರ್ ಬಂದ್ರೆ ಅದೇ ತಗೊಂತಾ ಇದ್ವಿ ನಾವು. ಒಂದು 6 months ಬ್ಯಾಕ್ ತಗೊಂಡಿದ್ದು. ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಕೂಡ ನಿಮ್ದಿದೆ. ಕ್ವಾಲಿಟಿ ಯಾವ ಕಾಂಪ್ರಮೈಸು ಇಲ್ಲ. ನಿಮ್ಗೆ ಯಾವ ಔಟ್ಲೆಟ್ ಅಲ್ಲಿ ಬೇರೆ ಎಲ್ಲೇ ಬೇಕಾದ್ರೂ ಕೇಳಬಹುದು. ಸನ್ರೈಸ್ ಅಂತ ಹೇಳಿದ್ರೆ ಒಂದು ಒಳ್ಳೆ ಕ್ವಾಲಿಟಿ ಇದ್ದೇ ಇದೆ. ಮತ್ತೆ ಯಾವ ಬಗೆಯ ಟ್ಯಾಂಕ್ ಗಳು ಕೂಡ ಬೇಕಾದ್ರೆ ನಿಮ್ಗೆ ಸಿಗುತ್ತೆ, ಇಲ್ಲೇ ಇದೆ ಸರ್. ಇದು 500 ಲೀಟರ್. ಇದು ನಮ್ಮ ನಾರ್ಮಲ್ ಡಿಸೈನ್ ಇರುವಂತದ್ದು. ಇದು 500 ಲೀಟರ್ ಟ್ಯಾಂಕ್ ಚಿಕ್ಕದು. ಇದ್ರಲ್ಲೂ ಕೂಡ ಹಾಗೆ ಒಳಗಡೆ ಅದಕ್ಕೂ ಕ್ಯಾಪ್ ಕೂಡ ಅದೇ ಕಲರ್ ಮಾಡಿದ್ವಿ. ಆದ್ರೆ ಇದು ಕಾಪರ್ ಅಲ್ಲ, ಖಾಲಿ ಇನ್ನರ್ ಲೇಯರ್ ಮಾತ್ರ ಕಾಪರ್. ಯಾಕಂದ್ರೆ ನೀರಿನ ಕಾಂಟ್ಯಾಕ್ಟ್ ಇರೋದು ಒಳಗಡೆ ಮಾತ್ರ. ಹಾಗಾಗಿ ಹೊರಗಡೆ ನಾವು ಕಾಪರ್ ಅನ್ನು ಖಾಲಿ ಕಲರ್ ಮಾತ್ರ ಕೊಟ್ಟಿದ್ವಿ. ಇದರಲ್ಲಿ ಕಾಪರ್ ನ್ಯಾನೋ ಟೆಕ್ನಾಲಜಿ ಇಲ್ಲ. ಔಟರ್ ಲೇಯರ್ ಅಲ್ಲಿ ಕಾಪರ್ ಇಲ್ಲ, ಖಾಲಿ ಇನ್ನರ್ ಲೇಯರ್ ಅಲ್ಲಿ ಮಾತ್ರ ಕಾಪರ್ ಇರುವ. ಸರ್, ಈಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇದು ಹೋಲ್ಸೇಲ್ ದರದಲ್ಲಿ ಸಿಗುತ್ತಾ ಸರ್? ಸಿಗುತ್ತೆ. ಈಗ ನಮ್ಮ ಕಾರ್ಯಕ್ರಮವನ್ನು ನೋಡುವವರು ಕೆಲವೊಂದು ವ್ಯಕ್ತಿಗಳು ಮಾರ್ಕೆಟಿಂಗ್ ಅಲ್ಲಿ ಇದ್ದವರು ಕೂಡ ನಿಮ್ಗೆ ಕಾಲ್ ಮಾಡಬಹುದು. ಅವರಿಗೂ ಕೂಡ ನೀವು ಹೆಲ್ಪ್ ಮಾಡ್ತೀರಲ್ವಾ? ಈಗ ಬೆಂಗಳೂರು ಕಡೆಯಿಂದ ತುಂಬಾ ಎನ್ಕ್ವೈರಿ ಬರ್ತಾ ಇದೆ ಸರ್. ಹಾಗಾಗಿ ನಾವು ಈಗ ಬೆಂಗಳೂರು ಬ್ರಾಂಚ್ ಮಾಡೋ ಐಡಿಯಾದಲ್ಲಿ ಕೂಡ ಔಟ್ಲೆಟ್ ತಗೊಂತೀವಿ, ನಾವು ಮಾಡ್ತೀವಿ ಅನ್ನೋ ತರನು ಇದ್ದವರಿಗೂ ನೀವು ಹೆಲ್ಪ್ ಮಾಡ್ತೀರಾ. ಬೆಂಗಳೂರಲ್ಲೂ ನಿಮ್ ಬ್ರಾಂಚ್ ಆದಷ್ಟು ಬೇಗ ಆಗ್ಲಿ ಅಂತ ಅನ್ಕೊಂತೀನಿ. ಯಾಕಂದ್ರೆ ಸಾಕಷ್ಟು ಇದರ ಹೆಲ್ಪ್ ಇರೋದು ಆ ಕಡೆಯವರಿಗೆ, ಮತ್ತೆ ಸಿಟಿ ಮಂದಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲೂ ಇದೊಂದು ಹೊಸ ಟೆಕ್ನಾಲಜಿಯನ್ನ ನೀವು ಇನ್ವಾಲ್ವ್ ಮಾಡ್ಕೊಂಡು ಜನಗಳಿಗೆ ಅದನ್ನ ಕೊಡ್ತಿದ್ದೀರಾ. ನಿಜವಾಗ್ಲೂ ಖುಷಿ ಆಗುತ್ತೆ. ನೋಡಿ, ಅಲ್ಲೂ ಕೂಡ ಒಂದು ಟ್ಯಾಂಕ್ ಇದೆ. ಸೊ ಹೌದು, ಹಾರಿಜಾಂಟಲ್ ಅದು. ಸುಮಾರು ಮನೆಗಳಲ್ಲಿ ನಾನು ಅದನ್ನು ಕೂಡ ನೋಡಿದ್ದೆ. ಕೇವಲ ಇದಿಷ್ಟೇ ಅಲ್ಲ, ಇನ್ನೂ ಇವ್ರ ಗೋಡೌನ್ ಬಂದ್ರೆ ವೆರೈಟಿ ಟ್ಯಾಂಕ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸರ್, ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನ್ ಹೇಳೋಕೆ ಇಷ್ಟಪಡ್ತೀರಾ ಸರ್? ಸರ್, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ. ಆರೋಗ್ಯ ನಮ್ಮ ಕೈಲಿ ಇರ್ಬೇಕಾದ್ರೆ ನಾವು ಕುಡಿಯುವ ನೀರಿನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀವಿ ಅದರ ಮೇಲೆ ಹೊಂದ್ಕೊಂಡು ಹೋಗ್ತದೆ. ಕಾಪರ್ ಅನ್ನುವಂಥದ್ದು ನಮ್ಮ ಆ ನೀರಿನ ಕ್ವಾಲಿಟಿಯನ್ನ ವೃದ್ಧಿಸ್ತದೆ. ನೀರಿನ ಕ್ವಾಲಿಟಿ ವೃದ್ಧಿಸಿದಾಗ ನಮ್ಮ ಆರೋಗ್ಯದ ಮೇಲೆ ಖಂಡಿತ ಪರಿಣಾಮ ಬೀರ್ತದೆ. ಸೊ ನಮ್ಮ ಕಾಳಜಿ ಅಷ್ಟೇ, ನಾವು ಏನ್ ಪ್ರಾಡಕ್ಟ್ ಕೊಡ್ತೀವಿ ಜನರಿಗೆ ಆದಷ್ಟು ಅದು ಪ್ರಯೋಜನ ಆಗ್ಬೇಕು, ಈ ದೃಷ್ಟಿ ಇದೆ ನಮ್ಮಲ್ಲಿ. ಜನರು ಕೂಡ ಪ್ರತಿಸ್ಪಂದಿಸ್ತಾ ಇದ್ದಾರೆ. ನಿಮ್ಗೆ ಯಾಕೆ ಮಾಡ್ಬೇಕು ಅನ್ನಿಸ್ತು ಸರ್? ಈ ಕಾಪರ್ ಯೂಸ್ ಮಾಡ್ಬೇಕು, ಒಂದು ವಾಟರ್ ಟ್ಯಾಂಕ್ ಕೂಡ ಕಾಪರ್ ಅನ್ನ ನಾವು ಯೂಸ್ ಮಾಡಿ ತೋರಿಸ್ಬೇಕು, ಜನಗಳಿಗೆ ಕೊಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಎಲ್ಲಿ ಸಿಕ್ತು ನಿಮ್ಗೆ? ಹೆಂಗೆ ಇದೆ ಸರ್? ನೋಡಿ, ಇದರಲ್ಲಿ ಸ್ವಲ್ಪ ವಿಸ್ತಾರ ಆಗಿ ಹೋಗ್ಬೇಕಾಗತ್ತೆ. ನಾವು ಯಾವುದೇ ಜೀವನದಲ್ಲಿ ಏನೇ ಮಾಡಿದ್ರು ಕೂಡ
ಅದರಲ್ಲಿ 3 ಹಂತ ಇರುತ್ತೆ. ನಾವ್ ಏನ್ ಮಾಡ್ತೀವಿ, ಹೇಗ್ ಮಾಡ್ತೀವಿ, ಮತ್ತೆ ಯಾಕೆ ಮಾಡ್ತೀವಿ ಅಂತ. ನಾವು ಹೆಚ್ಚಿನವರಿಗೆ ಏನ್ ಮಾಡ್ತೀವಿ ಅಂತ ಗೊತ್ತು, ವಾಟರ್ ಟ್ಯಾಂಕ್ ಹೇಗ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತು. ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ ಖಾಲಿ ವ್ಯವಹಾರ ದೃಷ್ಟಿ ಅಂತ ಹೇಳಿಕ್ ಆಗೋದಿಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಯಾವುದೇ ಕೆಲಸ ಮಾಡಿದ್ರು ನಾನು ಯಾಕೆ ಈ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಆನ್ಸರ್ ನಮ್ಗೆ ಸಿಕ್ಕಿದ್ರೆ ಅದು ನಮ್ ದಾರಿ ತೋರಿಸ್ತಾ ಹೋಗ್ತದೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಮುಖ್ಯವಾಗಿ ಒಂದು ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಅಂದ್ರೆ ಜನರಿಗೆ ಅದು ರೀಚ್ ಆಗ್ಬೇಕು, ಜನರ ಒಂದು ಪ್ರಾಬ್ಲಮ್ಸ್ ಏನಿದೆ ಅದು ಸಾಲ್ವ್ ಮಾಡ್ಲಿಕ್ಕೆ ಯೂಸ್ ಆಗ್ಬೇಕು. ಆ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತೇವೆ. ಆ ದೃಷ್ಟಿ ನಾವು ಇಟ್ಕೊಂಡಾಗ ನಮ್ಗೆ ಬೇರೆ 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 ದೃಷ್ಟಿಗಳು ತೋರ್ತದೆ. ನಾನು ಮುಂಬೈಲಿ ಒಂದು ಪ್ರೋಗ್ರಾಮ್ ಹೋಗಿದ್ದೆ, ನಮ್ಮ ರೋಟೋ ಮಿತ್ರ ಅಂತ ಇದೆ, ಆಲ್ ಓವರ್ ಇಂಡಿಯಾದ್ದು ಎಲ್ಲ ರೊಟೇಷನಲ್ ಮೋಲ್ಡಿಂಗ್ ಯಾರೆಲ್ಲ ಇದ್ದಾರೆ ಎಲ್ಲರೂ ಒಟ್ಟಾಗ್ತಾರೆ ವರ್ಷಕ್ಕೊಮ್ಮೆ. ಅಲ್ಲಿ ಹೋದಾಗ ಇದ್ರ ಪರಿಚಯ ಆಯ್ತು ನನಗೆ. ಆ ಪರಿಚಯ ಆದಾಗ ಅದ್ರ ಬಗ್ಗೆ ಸ್ಟಡಿ ಮಾಡಿದೆ. ಏನು ಇದ್ರ ಸತ್ಯಾಸತ್ಯತೆ ಏನು ಗೊತ್ತಾಗ್ಬೇಕಲ್ಲ, ಖಾಲಿ ಹೇಳಿದ್ರೆ ಆಗೋದಿಲ್ಲ. ಅದರಲ್ಲಿ ಸಾಧಾರಣ ಒಂದು 18 ತರದ ಪ್ರಾಕ್ಟಿಕಲ್ ಆಗಿ ರೆಕಾಗ್ನೈಸ್ ಲ್ಯಾಬೊರೇಟರಿಯಿಂದ ಅದ್ರದ್ ಬಗ್ಗೆ ಟೆಸ್ಟಿಂಗ್ ಆಗಿದೆ. ಈ ಕಾಪರ್ ಟ್ಯಾಂಕ್ ಆದ ನಂತರ ಅದು ಲ್ಯಾಬ್ ಅಲ್ಲಿ ಅವರು ಟೆಸ್ಟ್ ಮಾಡ್ತಾರೆ. ಸಾಧಾರಣ ಒಂದು ತಿಂಗಳಿಂದ 45 ದಿವಸ ಬೇಕು ಟೆಸ್ಟಿಂಗ್ ಮಾಡ್ಲಿಕ್ಕೆ. ಬೇರೆ ಬೇರೆ ರೀತಿಯ ಟೆಸ್ಟಿಂಗ್ ಮಾಡ್ತಾರೆ. ಇದರದ್ದು ಬ್ಯಾಕ್ಟೀರಿಯಾ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ, ವೈರಸ್ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ, ಫಂಗಲ್ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ, ಇದೆಲ್ಲ ಟೆಸ್ಟ್ ರಿಪೋರ್ಟ್ಸ್ ನಮ್ಮ ಹತ್ರ ಇದೆ. ಆ ಟೆಸ್ಟ್ ರಿಪೋರ್ಟ್ ನೋಡ್ಕೊಂಡು ನಮ್ಗೆ ಜಸ್ಟಿಫೈ ಆಗ್ಬೇಕಲ್ಲ. ನಾವ್ ಏನ್ ಮಾರ್ಬೇಕಿದ್ರೆ ನಾವು ಮೊದಲು ಅದನ್ನ ನಾವು ಮಾರ್ಕೊಳ್ಬೇಕಾಗತ್ತೆ. ನಾವ್ ಏನ್ ಮಾರ್ಬೇಕಿದ್ರು ಆ ಪ್ರಾಡಕ್ಟ್ ಅನ್ನ ನಾವು ತಗೊಳ್ಳಿಕ್ ತಯಾರು. ಈಗ ನೋಡಿ ನಾವು ಇಟ್ಕೊಂಡಿದ್ವಿ, ಯಾಕೆ ನಮ್ಗೆ ಧೈರ್ಯ ಇದೆ. ಆ ನೀರ್ ಕೊಟ್ರೆ ಖಂಡಿತ ಅದರಿಂದ ಆರೋಗ್ಯ ವೃದ್ಧಿ ಆಗ್ತದೆ ಒಂದು ಧೈರ್ಯ ಇದೆ. ಹಾಗಾಗಿ ನಾವು ಅದನ್ನ ಮೊದಲು ನಮ್ಗೆ ಸೇಲ್ ಮಾಡ್ಕೊಳ್ಬೇಕು. ಹಾಗಿದ್ರೆ ನಾವು ಬೇರೆ ಕೊಡ್ಲಿಕ್ಕೆ ಆಗತ್ತೆ. ಸೊ ವೈ ಅಂತ ನೀವು ಏನ್ ಹೇಳಿದ್ರಿ, ಯಾಕೆ ಅಂತ ಹೇಳಿದ್ರೆ ನಿಜವಾಗಿ ಒಂದು ಜನರ ಒಂದು ಸಮಸ್ಯೆ ಕೆಲವೊಮ್ಮೆ ಗೂಢ ಆಗಿರುತ್ತೆ, ಕೆಲವೊಮ್ಮೆ ಗೊತ್ತಿರುವುದಿಲ್ಲ. ಅದನ್ನ ನೋಡ್ಕೊಂಡು ಅದನ್ನ ನಾವು ಸರ್ವ್ ಮಾಡ್ಬೇಕಂತ ಒಂದು ದೃಷ್ಟಿ. ಹಾಗಾಗಿ ಬೇರೆ ಬೇರೆ ಪ್ರಾಡಕ್ಟ್ಗಳು ನಮ್ದು ಉತ್ಪನ್ನ ಮಾಡ್ತಾ ಇದೆ. ಸರ್, ಈಗ ನಮ್ಮ ವೀಕ್ಷಕರು ಕೇಳಬಹುದು, ಇವ್ರು ಕೊಡುವಂತ ಟ್ಯಾಂಕ್ ಗಳಿಗೆ ಎಷ್ಟು ವರ್ಷ ಗ್ಯಾರಂಟಿ ವಾರಂಟಿ ನಮಗೆ ಕೊಡ್ತಾರೆ ಅಂತ, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಸರ್, ವಾರಂಟಿ ಅನ್ನುವಂಥದ್ದು ನೋಡಿ, ಈಗ ನಾವು ಇದು ಬಿಸಿಲಿಗೆ ಯೂಸ್ ಮಾಡೋದ್ರಿಂದ ಏನಿದ್ರು ಡಿಗ್ರೇಡೇಷನ್ ಅಂತ ಪ್ಲಾಸ್ಟಿಕ್ ಆಗೇ ಆಗುತ್ತೆ. ಪ್ಲಾಸ್ಟಿಕ್ ಡಿಗ್ರೇಡೇಷನ್ ಆಗುವಾಗ ಅದಕ್ಕೊಂದು ಲೈಫ್ ಇದ್ದೇ ಇರುತ್ತೆ. ನಾವು ಕಲರಿಗೆ 7 ವರ್ಷ ವಾರಂಟಿ ಕೊಡ್ತೇವೆ. ಬ್ಲಾಕ್ ಆದ್ರೆ ಸ್ವಲ್ಪ ವಾರಂಟಿ ಜಾಸ್ತಿ. ನಾವ್ ಇದೀಗ ಕಾಪರ್ ಕಲರ್ ಆದ್ರಿಂದ ನಾವು ಇದಕ್ಕೆ 7 ವರ್ಷ ವಾರಂಟಿ ಕೊಡ್ತೀವಿ. ಸರಿ, ಹಾಗಂತ ಒಳಗಡೆ ಏನ್ ಕಾಪರ್ ಲೇಯರ್ ಇದೆ ನೋಡಿ, ಅದು ಲೈಫ್ ಲಾಂಗ್. ಅದು ಡಿಗ್ರೇಡೇಷನ್ ಆಗೋದೇ ಇಲ್ಲ. ಈವನ್ ಅದು ರೀಪ್ರೊಸೆಸ್ ಮಾಡಿದ್ರು ಕೂಡ, ಪ್ಲಾಸ್ಟಿಕ್ ರೀಪ್ರೊಸೆಸ್ ಮಾಡ್ತಾರೆ, ರೀಪ್ರೊಸೆಸ್ ಮಾಡಿದ್ರು ಕೂಡ ಆ ಕಾಪರ್ ನ್ಯಾನೋ ಪಾರ್ಟಿಕಲ್ ಹಾಗೆ ಇರುತ್ತೆ, ಅಲ್ಲಿ ಕೂಡ ಯೂಸ್ ಆಗುತ್ತೆ. ಹಾಗಾಗಿ ಕಾಪರ್ ಇದರಲ್ಲಿ ಸೌದು ಹೋಗುದಿಲ್ಲ, ಹಾಗೆ ಲೇಯರ್ ಆಗಿ ಹಾಗೆ ಇರುತ್ತೆ. ನೀವು ಎಲ್ಲಾದ್ರೂ ಮಣ್ಣು ನೀರು ಬಂದು ಏನಾದ್ರು ಲೇಯರ್ ಕಟ್ಟಿದ್ರೆ ಆ ಮಣ್ಣಿನ ಒಂದು ಕ್ಲೀನ್ ಮಾಡ್ಬೇಕಾಗತ್ತೆ ಅಷ್ಟೇ. ಯಾರ್ಯಾರು ಯಾವ್ಯಾವ್ದನೋ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾರೆ, ಆದ್ರೆ ಇಲ್ಲಿ ಕಂಪ್ಲೀಟ್ಲಿ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇರುತ್ತೆ. ನಿಮ್ಗೇನು ಹೆಲ್ತ್ ಇಫೆಕ್ಟ್ ಅಂದ್ರೆ ಏನೋ ಕೆಟ್ಟದಾಗುತ್ತೆ, ಏನೋ ಭಯ ಪಡೋದು, ನಮ್ಮ ಮನೇಲಿ ವಾಟರ್ ಟ್ಯಾಂಕ್ ಪ್ಲಾಸ್ಟಿಕ್ ಇದೆ ಅಂತ ಈಗ ತುಂಬಾ ಜನ ತಲೆ ಕೆಡಿಸ್ಕೊಳ್ಳೋರು ಇದಾರೆ, ಹಂಗ್ ಮಾಡ್ಬೇಕಂತ ಹಿಂಗ್ ಏನು ಅವಶ್ಯಕತೆ ಇಲ್ಲ. ಫುಡ್ ಗ್ರೇಡ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ಪ್ರಾಬ್ಲಮ್ಸ್ಗಳು ಕೂಡ ಇಲ್ಲಿ ಬರೋದಿಲ್ಲ. ಮತ್ತೆ ನೀವು ಇಲ್ಲೇ ಬಂದು ಕೂಡ ಒಂದ್ಸಲ ನೋಡೋದಕ್ಕೂ, ಇಲ್ಲಿ ಫ್ಯಾಕ್ಟ್ರಿಲಿ ಹೇಗಾಗುತ್ತೆ ಅಂತ ನೋಡೋದಕ್ಕೂ ಕೂಡ ಅವಕಾಶ ಇದೆ. ಒಳಗಡೆ ಬಂದು ಇದ್ದು ನೋಡ್ಕೊಂಡು ಕೂಡ ಹೋಗ್ಬಹುದು. ಇಲ್ಲ ನಮ್ಗೆ ಇಲ್ಲಿ ಬರೋಕ್ ದೂರ ಆಗುತ್ತೆ ಅಂತ ಹೇಳಿದ್ರೆ ಇವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಇವರ ಪರ್ಸನ್ ನಿಮ್ಮನ್ನ ನೀವೇನಾದ್ರೂ ಕಾಲ್ ಏನಾದ್ರು ಪಿಕ್ ಮಾಡಿಲ್ಲ ಅಂದ್ರೂ ಕೂಡ ರಿಟರ್ನ್ ಇವ್ರ ಕಡೆಯಿಂದಾನೇ ಕಾಲ್ ಬರುತ್ತೆ. ಸೊ ಮತ್ತೆ ನಾನು ಡಿಸ್ಪ್ಲೇ ಅಲ್ಲಿ ಏನ್ ನಂಬರ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಒಂದಿಷ್ಟು ಡೀಟೇಲ್ಸ್ ಇರುತ್ತೆ. ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಇರಬಹುದು, ಅಡ್ರೆಸ್ ಇರಬಹುದು, ಪ್ರತಿಯೊಂದು ಇರುತ್ತೆ. ನೀವು ವಿಡಿಯೋ ಹೆಂಗ್ ನೋಡ್ತೀರಾ ಅದೇ ತರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ನನಗೆ ಪರ್ಸನಲಿ ಈ ಟ್ಯಾಂಕು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇದು ನಮ್ಮೂರಿನವರೊಬ್ರು ಮಾಡಿರೋದಂತ ಹೆಮ್ಮೆ ಕೂಡ ನನಗಿದೆ. ಆಮೇಲೆ ಇದು ಇನ್ನು ನೆಕ್ಸ್ಟ್ ಬೇರೆ ಅವ್ರು ಮಾಡ್ಬೋದು, ಆದ್ರೆ ಪ್ಯೂರ್ ಕಾಪರ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನ್ ಟ್ಯಾಂಕ್ ಮಾಡಿ ಜನಗಳ ಆರೋಗ್ಯದ ಬಗ್ಗೆ ಒಂದು ಒಳ್ಳೆ ಒಂದು ದೃಷ್ಟಿ ಇದೆ. ನಮ್ಗೆ ಸಂತೃಪ್ತಿ ಕೊಡೋ ಸರ್, ಇಂತ ಒಂದು ರಿವ್ಯೂಸ್ ಬಂದ್ರೆ ಅದೇ ನಮ್ಗೆ ಸಂತೃಪ್ತಿ. ನಿಜವಾಗ್ಲೂ ಆ ದೃಷ್ಟಿಕೋನನೇ ಇದನ್ನ ಬೆಳೆಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಿಮ್ಮಲ್ಲಿರುವಂತ ಡಿಸೈನ್ಸ್ ಇರಬಹುದು. ಈಗ 2000 ಲೀಟರ್ ಟ್ಯಾಂಕ್ ಕೂಡ ನಿಮ್ಮ ಹತ್ರ ಇಲ್ಲೇ ಹಿಂದ್ಗಡೆನೆ ಇದೆ. ಒಂದ್ಸಲ ಇದು ನೀರ್ ತುಂಬಿಸ್ಕೊಂಡ್ರೆ 1 ವಾರ 10 ದಿನಕ್ಕೆ 1-2-3 ಜನ ಇದ್ರೆ ಕಂಪ್ಲೀಟ್ಲಿ ಸಾಕಾಗತ್ತೆ ಅಂತ ಹೇಳಕ್ಕೂ ಇಷ್ಟಪಡ್ತೀನಿ. ಸುಮಾರು ಜನ ಸಿಟಿಲಿ ಇರೋರಿಗೆ 500 ಲೀಟರ್ 1000 ಲೀಟರ್ ಇಟ್ಕೊಂಡಾಗ ಬೇಗ ಖಾಲಿ ಆಗುವಂತ ಕೆಲವೊಂದು ಇದು ಇರುತ್ತೆ ಸರ್. ಸೊ ನಮಗೆ ನೀರನ್ನ ಜಾಸ್ತಿ ಸ್ಟೋರೇಜ್ ಮಾಡ್ಬೇಕು ಅಂತ ಹೇಳಿದ್ರು ಈ ತರ ಟ್ಯಾಂಕ್ ಗಳು ತುಂಬಾ ಬೆನಿಫಿಟ್ ಆಗುತ್ತೆ. ಮತ್ತೆ ನಿಮ್ಗೆ ಈ ವಿಡಿಯೋನ ನೋಡ್ಕೊಂಡು ಯಾರು ಕಾಲ್ ಮಾಡ್ತೀರಾ ನಿಮ್ಗೊಂದು ಸ್ಪೆಷಲ್ ಪ್ರೈಸ್ಗೂ ಕೂಡ ಸರ್ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾರೆ. ಯಾಕಂದ್ರೆ ಇದೇ
ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಹೋಲ್ಸೇಲ್ ದರದಲ್ಲೂ ನೀವು ಕೊಡಬಹುದಲ್ವಾ ಸರ್? ಎಸ್ 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 ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಇದು 3ನೇ ಎಪಿಸೋಡ್, ಇಲ್ಲಿಗೆ ಬಂದು 3ನೇ ಬಾರಿ ವಿಶೇಷವಾಗಿರುವಂಥ ವಾಟರ್ ಟ್ಯಾಂಕ್ ಅನ್ನ ತೋರಿಸ್ತಾ ಇರುವಂಥದ್ದು. ನಿಮಗೆ ಇದು ಅಂತಲ್ಲ, ಇನ್ನೂ ಬಗೆ ಬಗೆಯ ವಾಟರ್ ಟ್ಯಾಂಕ್ಗಳು ಇಲ್ಲಿ ಇದೆ. ಸೊ ಅದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ, ಅಥವಾ ನೀವು ಮನೆಯಲ್ಲಿ ಏನಾದರೂ ಒಂದು ಟೆರೆಸ್ ಗಾರ್ಡನಿಂಗ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇಲ್ಲಿ ಅವೈಲೇಬಲ್ಸ್ ಒಂದಿಷ್ಟು ಬೇರೆ ಬೇರೆ ಭಿನ್ನವಾಗಿರುವಂಥ ಟ್ಯಾಂಕ್ಗಳು ಕೂಡ ಇದೆ. ಮತ್ತೆ ಹಿಂದಿನ ಎಪಿಸೋಡ್ಗಳ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಕೃಷಿಗೆ ಸಂಬಂಧಿಸಿರೋದಿರ್ಬೋದು, ಪ್ರತಿಯೊಂದ್ರ ಬಗ್ಗೆ ನಾವಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಸೊ ಒಂದ್ಸಲ ನೀವು ಸನ್ರೈಸ್ ವಾಟರ್ ಟ್ಯಾಂಕ್ ಅನ್ನ ಬಳಸಿ, ಸೊ ನಿಮಗೆ ಅದರ ಎಲ್ಲಾ ಗುಣಮಟ್ಟನೂ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.